ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಭೂಮಿಯ ಬೆಲೆಯು ಗಗನ ಮುಟ್ಟುತ್ತಿದ್ದು ಜಮೀನುಗಳ ಬೆಲೆ ಊಹಿಸಲಾಗದಷ್ಟು ಹೆಚ್ಚಾಗ್ತಾ ಇವೆ. ಈಗಂತೂ ಪ್ರತಿ ಎಕರೆ ಜಮೀನಿಗೆ ಕೋಟಿ ಕೋಟಿ ಬೆಲೆ ಬಾಳ್ತಾ ಇವೆ. ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡ್ತಾ ಇರೋದ್ರಿಂದ ಹಾಗೂ ಜಮೀನು ಮತ್ತು ಆಸ್ತಿಗಳ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕು ಮಹಿಳೆಯರಿಗೂ ಇರುವ ಕಾರಣಕ್ಕಾಗಿ ಆಸ್ತಿಯಲ್ಲಿ ಪಾಲು ಕೇಳಿ ಪಡೆಯುತ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಎಲ್ಲ ಮಹಿಳೆಯರು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ. ಈ 7 ನಿಯಮಗಳ ಪ್ರಕಾರ ಮಗಳಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ. ಹೌದು, ಒಂದು ವೇಳೆ ನೀವು ಸಿವಿಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ ದಾಖಲಿಸಿದ್ರೂ ಕೂಡ ನಿಮಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲ್ಲ. ಕೇವಲ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆ ಸಮಾನ ಪಾಲು ಸಿಗುತ್ತದೆ ಎನ್ನುವ ಬಗ್ಗೆ ಇಷ್ಟಕ್ಕೆ ಸೀಮಿತವಾಗಿ ತಿಳಿದುಕೊಂಡಿರೋ ಸಾಕಷ್ಟು ಮಹಿಳೆಯರಿದ್ದಾರೆ. ಆದರೆ ಕಾನೂನಿನ ಸಂಪೂರ್ಣ ಅರಿವು ಇಲ್ಲದೆ ಅನೇಕ ಬಾರಿ ಕೋರ್ಟು ಕಚೇರಿ ಕೇಸ್ ದಾಖಲಿಸಿ ಅನೇಕ ಮಹಿಳೆಯರು ದುಡ್ಡು ಹಾಳು ಮಾಡಿಕೊಂಡು ವಕೀಲರನ್ನಿಟ್ಟು ಸಾಕಷ್ಟು ಹಣ ಸುರಿದು ಕೊನೆಗೆ ಯಾವುದೇ ಆಸ್ತಿ ಸಿಗದೆ ಇತ್ತ ಸಂಬಂಧವನ್ನು ಹಾಳು ಮಾಡಿಕೊಂಡು ಆಸ್ತಿಯೂ ಕೂಡ ಸಿಗದೆ ಪರದಾಡುವಂತಹ ಸ್ಥಿತಿ ಮಹಿಳೆಯರಿಗೆ ಆಗಿದೆ. ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ನಿಯಮಗಳನ್ನು ತಿಳಿದುಕೊಳ್ಳಿ. ಯಾವ ರೀತಿಯಾಗಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ಆಸ್ತಿಯಲ್ಲಿ ಹಕ್ಕಿರುತ್ತದೆಯೋ ಮತ್ತು ಯಾವ ಸಂದರ್ಭದಲ್ಲಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಎನ್ನುವ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಸಾಕಷ್ಟು ಬಾರಿ ಕೋರ್ಟಿಗೆ ಕೇಸ್ ದಾಖಲಿಸಿ ಹಾಳಾಗಿರುವ ಮಹಿಳೆಯರು ಕೂಡ ಇದ್ದಾರೆ. ಬನ್ನಿ, ನೀವು ಕೂಡ ಮಹಿಳೆಯರಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ನೀವು ಕೂಡ ಮಹಿಳೆಯರಿಗೆ ಸಮಾನ ದೃಷ್ಟಿಕೋನದಿಂದ ನೋಡುವವರಾಗಿದ್ದರೆ ಮತ್ತು ಮಹಿಳೆಯರನ್ನು ಗೌರವಿಸುವವರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೆಣ್ಣು ಮಕ್ಕಳ ಗಮನಕ್ಕೆ ಈ ನಿಯಮಗಳ ಪ್ರಕಾರ ಮಗಳಿಗೆ ತಂದೆಯ ಆಸ್ತಿ ಮೇಲೆ ಹಕ್ಕಿಲ್ಲ. ಕೋರ್ಟ್ಗೆ ನೋ ಯೂಸ್. ಈ ಕಾಯ್ದೆಯು ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತದೆ. ಇದರರ್ಥ ಹೆಣ್ಣು ಮಕ್ಕಳು ಈಗ ತಂದೆಯ ಆಸ್ತಿಯಲ್ಲಿ ಪುತ್ರರಂತೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ. ಮದುವೆಯಾದ ಮಗಳಿಗೂ ಕೂಡ ತನ್ನ ತಂದೆಯ ಆಸ್ತಿ ಮೇಲೆ ಅದೇ ಹಕ್ಕಿದೆ. ಮದುವೆಯು ಅವಳ ಕಾನೂನಿನ ಅರ್ಹತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಭಾರತದಲ್ಲಿ ಆಸ್ತಿ ಹಕ್ಕುಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ಹೆಣ್ಣು ಮಕ್ಕಳು ಯಾವಾಗಲೂ ಬೇರೆ ಮನೆಗೆ ಹೋಗ್ತಾರೆ. ವರದಕ್ಷಿಣೆ ಮತ್ತು ಉಡುಗೊರೆಯನ್ನು ಮಾತ್ರ ಪಡೆಯಬಹುದು ಎಂದು ಭಾವಿಸಲಾಗಿದೆ. ಪುತ್ರರನ್ನು ಕುಟುಂಬದ ವಾರಸುದಾರರೆಂದು ಪರಿಗಣಿಸಲಾಗುತ್ತದೆ. ಎಲ್ಲ ಆಸ್ತಿಗೆ ಅರ್ಹರಾಗಿರುತ್ತಾರೆ. ಇಂದಿನ ಕಾಲದಲ್ಲಿ ಆಸ್ತಿಯ ಮೌಲ್ಯ ಜೀವಕ್ಕಿಂತಲೂ ಹೆಚ್ಚಾಗಿದೆ. ಕುಟುಂಬದಲ್ಲಿ ಸಹೋದರರ ನಡುವೆ, ತಂದೆ ಮಕ್ಕಳ ನಡುವೆ ಮತ್ತು ಈಗ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿ ಸಿಕ್ಕಿರುವುದರಿಂದ ಅವರ ನಡುವೆಯೂ ಆಸ್ತಿ ವಿವಾದಗಳು ಸಾಮಾನ್ಯವಾಗಿವೆ ಎಂದು ಹಿಂದೂ ಉತ್ತರಾಧಿಕಾರ ಕಾಯ್ದೆ 2005 ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿದೆ. ಮೊದಲನೆಯದಾಗಿ, ಸ್ವಂತವಾಗಿ ಸಂಪಾದಿಸಿದ ಆಸ್ತಿ. ತಂದೆ ತನ್ನ ಗಳಿಕೆಯಿಂದ ಆಸ್ತಿಯನ್ನು ಖರೀದಿಸಿದರೆ ಅದರ ಮೇಲೆ ಅವನಿಗೆ ಸಂಪೂರ್ಣ ಹಕ್ಕಿರುತ್ತದೆ. ಆ ಆಸ್ತಿಯನ್ನು ಮಾರಾಟ ಮಾಡಲಿ, ಉಡುಗೊರೆಯಾಗಿ ನೀಡಲಿ ಅಥವಾ ಯಾರಿಗಾದರೂ ವಿಲ್ ಮಾಡಲಿ, ಅದು ಅವನ ಇಚ್ಛೆಗೆ ಬಿಟ್ಟಿದ್ದು. ಇದು ಪೂರ್ವಜರ ಆಸ್ತಿ ಅಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧ ಹಕ್ಕಿಲ್ಲ. ಆದರೆ ತಂದೆ ವಿಲ್ನಲ್ಲಿ ಮಗಳಿಗೆ ಆಸ್ತಿಯನ್ನು ಬರೆದಿದ್ದರೆ ಆಕೆಗೆ ಹಕ್ಕು ಸಿಗುವುದಿಲ್ಲ. ಇನ್ನು ಎರಡನೆಯದಾಗಿ, 2005ಕ್ಕಿಂತ ಮೊದಲು ವಿಭಜನೆ. 2005ರ ಮೊದಲು ಪೂರ್ವಜರ ಆಸ್ತಿಯನ್ನು ಕಾನೂನುಬದ್ಧವಾಗಿ ವಿಂಗಡಿಸಿ ನೋಂದಾಯಿಸಿದರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಹಕ್ಕು ಒತ್ತಾಯಿಸಲು ಸಾಧ್ಯವಿಲ್ಲ. ನ್ಯಾಯಾಲಯಗಳು ಹಿಂದಿನ ವಿಭಜನೆಯನ್ನು ಮಾನ್ಯವೆಂದು ಪರಿಗಣಿಸಿವೆ. ಆದರೆ ವಿಭಜನೆ ಅಸಮಾನವಾಗಿದ್ದರೆ ಕಾನೂನುಬದ್ಧವಾಗಿ ಪ್ರಶ್ನಿಸಬಹುದು. ಇನ್ನು ಮೂರನೆಯದಾಗಿ, ಉಡುಗೊರೆಯಾಗಿ ನೀಡಿದ ಆಸ್ತಿ. ಪೂರ್ವಜರು ಆಸ್ತಿಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಿದ್ದು ಆ ಉಡುಗೊರೆ ಪತ್ರ ಕಾನೂನುಬದ್ಧವಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಯಾವುದೇ ಹಕ್ಕಿರುವುದಿಲ್ಲ. ಕಾನೂನು ಇಂತಹ ಉಡುಗೊರೆಗಳನ್ನು ರದ್ದುಗೊಳಿಸುವುದಿಲ್ಲ. ಇನ್ನು ಐದನೆಯದಾಗಿ, ಸ್ವಯಂ ಪ್ರೇರಿತ ನಿರಾಕರಣೆ. ಮಗಳು ತನ್ನ ಆಸ್ತಿಯ ಪಾಲನ್ನು ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡುವಂಥ ಒಪ್ಪಂದಕ್ಕೆ ಸಹಿ ಹಾಕಿದರೆ ಆಕೆ ಆ ಆಸ್ತಿಯ ಹಕ್ಕನ್ನು ಕಳೆದುಕೊಳ್ತಾಳೆ. ಉದಾಹರಣೆಗೆ ಹಣ ಅಥವಾ ಇತರ ವಸ್ತುಗಳಿಗೆ ಬದಲಾಗಿ ಆಕೆ ಒಪ್ಪಿಕೊಂಡ್ರೆ ಆಕೆಯ ಹಕ್ಕು ಮುಕ್ತಾಯಗೊಳ್ಳುತ್ತದೆ. ಆದರೆ ಒಪ್ಪಂದವನ್ನು ಒತ್ತಾಯದಿಂದ ಅಥವಾ ಮೋಸದಿಂದ ಸಹಿ ಮಾಡಿದರೆ ಆಕೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಇನ್ನು ಆರನೆಯದಾಗಿ, ತಂದೆ ಕಾನೂನುಬದ್ಧ ವಿಲ್ ಬರೆದು ಮಗಳನ್ನು ಆಸ್ತಿಯಿಂದ ಸ್ಪಷ್ಟವಾಗಿ ಹೊರಗಿಟ್ಟರೆ ಆಕೆಗೆ ಆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ. ವಿಲ್ಗೆ ಕಾನೂನು ಆದ್ಯತೆ ನೀಡುತ್ತಾರೆ. ಆದರೆ ವಿಲ್ಲನ್ನು ಮೋಸದಿಂದ ಅಥವಾ ಒತ್ತಡದಿಂದ ರಚಿಸಿದರೆ ಆಕೆ ಅದನ್ನು ಕಾನೂನಿನ ಮೂಲಕ ಸವಾಲು ಮಾಡಬಹುದು.
ಇನ್ನು 6ನೇಯದ್ದು 2005ರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ. ಆದರೆ ಮೇಲಿನ 7 ಷರತ್ತುಗಳಿಂದಾಗಿ ಈ ಹಕ್ಕು ಕೆಲವೊಮ್ಮೆ ಸೀಮಿತವಾಗಿರುತ್ತದೆ. ಆಸ್ತಿ ವಿವಾದಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡುವ ಮೊದಲು ಕಾನೂನು ಸಲಹೆ ಪಡೆದು ಸ್ಪಷ್ಟತೆ ಪಡೆಯುವುದು ಒಳಿತು. ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಈ ವಿಷಯದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತವೆ. ನೀವು ಎಟಿಎಂನಿಂದ ಹಣವನ್ನು ಹಿಂಪಡೆಯುತ್ತಿದ್ದರೆ, ಉಳಿತಾಯ ಖಾತೆಯಲ್ಲಿ ಹಣವನ್ನು ಇರಿಸಿದರೆ ಅಥವಾ UPI ಮೂಲಕ ವಹಿವಾಟು ನಡೆಸಿದರೆ ಈ ಮಾಹಿತಿಯು ನಿಮಗೆ ಬಹಳ ಮುಖ್ಯ. ಜೂನ್ 1, 2025ರಿಂದ ಭಾರತದಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ಹಲವು ನಿಯಮಗಳು ಬದಲಾಗಲಿವೆ. ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬು ಮತ್ತು ಬ್ಯಾಂಕಿಂಗ್ ಹವ್ಯಾಸಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಈ ಹೊಸ ನಿಯಮಗಳು ಮತ್ತು ಅವುಗಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಎಟಿಎಂನಿಂದ ಹಣ ಹಿಂಪಡೆಯುವುದು ದುಬಾರಿಯಾಗಬಹುದು. ಈಗ ನೀವು ಪ್ರತಿ ತಿಂಗಳು ನಿಗದಿತ ಸಂಖ್ಯೆಯ ಉಚಿತ ವಹಿವಾಟುಗಳನ್ನು ಮಾತ್ರ ಮಾಡಲು ಸಾಧ್ಯವಾಗುತ್ತದೆ. ಇದರ ನಂತರ ನೀವು ಪ್ರತಿ ಬಾರಿ ಹಣವನ್ನು ಹಿಂಪಡೆಯುವಾಗ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಉದಾಹರಣೆಗೆ SBIನಲ್ಲಿ ನೀವು ಕೇವಲ 5 ಉಚಿತ ವಹಿವಾಟುಗಳನ್ನು ಮಾತ್ರ ಪಡೆಯುತ್ತೀರಿ. ಇದರ ನಂತರ ನೀವು ಪ್ರತಿ ಹಿಂಪಡೆಯುವಿಕೆಗೆ ₹21 ಕಡಿತಗೊಳಿಸಲಾಗುತ್ತದೆ. ICICI ಮತ್ತು HDFCಯಂತಹ ಖಾಸಗಿ ಬ್ಯಾಂಕ್ಗಳಲ್ಲಿ ಈ ಮಿತಿಯನ್ನು 3 ವಹಿವಾಟುಗಳಿಗೆ ಸೀಮಿತಗೊಳಿಸಬಹುದು. ನೀವು ಒಂದು ತಿಂಗಳಲ್ಲಿ ಪದೇ ಪದೇ ಎಟಿಎಂ ಬಳಸಿದರೆ ಪ್ರತಿ ವಿತ್ಡ್ರಾಲ್ಗೆ ನೀವು ಹೆಚ್ಚುವರಿ ಶುಲ್ಕವನ್ನು ಭರಿಸಬೇಕಾಗುತ್ತದೆ. ಕನಿಷ್ಠ ಬ್ಯಾಲೆನ್ಸ್ನಲ್ಲಿ ಕಟ್ಟುನಿಟ್ಟಿನತೆ. ಮೆಟ್ರೋ ನಗರಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿ ₹10,000ವರೆಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈಗ ಕಡ್ಡಾಯವಾಗಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಿತಿ 2,000ದಿಂದ 5,000ವರೆಗೆ ಇರಬಹುದು. ಇದಕ್ಕಿಂತ ಕಡಿಮೆ ಬಾಕಿ ಇದ್ದರೆ ₹250ರಿಂದ ₹600ವರೆಗೆ ದಂಡ ವಿಧಿಸಲಾಗುತ್ತದೆ. FD ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆ ಸಾಧ್ಯ. ಜೂನ್ನಿಂದ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. RBI ರೆಪೋ ದರದಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದಾಗಿ ಬ್ಯಾಂಕುಗಳು ತಮ್ಮ FD ದರಗಳನ್ನು ಬದಲಾಯಿಸುತ್ತವೆ. ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು 6.5% ಮತ್ತು 7.5% ನಡುವೆ ಬಡ್ಡಿ ದರಗಳನ್ನು ನೀಡುತ್ತಿವೆ. ಆದರೆ ಜೂನ್ನಲ್ಲಿ ದರಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ. UPI ವಹಿವಾಟು ಮಿತಿಯನ್ನು ನಿಗದಿಪಡಿಸಲಾಗಿದೆ. ಈಗ ₹1,00,000ವರೆಗಿನ ವಹಿವಾಟುಗಳನ್ನು UPI ಮೂಲಕ ಮಾತ್ರ ಮಾಡಬಹುದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ 2,00,000ವರೆಗೆ ವಿನಾಯಿತಿ ಇರುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ನೀವು NEFT ಅಥವಾ RTGS ಅನ್ನು ಬಳಸಬೇಕಾಗುತ್ತದೆ. ಭದ್ರತೆಗಾಗಿ ಮತ್ತು ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡಲು NPCI ಈ ನಿಯಮಗಳನ್ನು ಮಾಡಿದೆ. ಬ್ಯಾಂಕಿಂಗ್ OTP ವ್ಯವಸ್ಥೆಯು ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಹೆಚ್ಚುತ್ತಿರುವ ಸೈಬರ್ ವಂಚನೆಯ ದೃಷ್ಟಿಯಿಂದ ಈಗ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ OTP ಮೊಬೈಲ್ ಮತ್ತು ಇಮೇಲ್ನಲ್ಲಿ ಬರುತ್ತದೆ. ಅಲ್ಲದೆ ವಂಚನೆಯನ್ನು ತಪ್ಪಿಸಲು ಅನೇಕ ಬ್ಯಾಂಕುಗಳು ಈಗ ಬಯೋಮೆಟ್ರಿಕ್ ಲಾಗಿನ್ ಮತ್ತು ಮುಖ ಗುರುತಿಸುವಿಕೆಯಂತಹ ಆಧುನಿಕ ವೈಶಿಷ್ಟ್ಯಗಳನ್ನು ಸೇರಿಸುತ್ತಿವೆ.